ಇವತ್ತು ಅಪ್ಪು ಅವರ 50ನೇ ವರ್ಷದ ಹುಟ್ಟುಹಬ್ಬ. ಮೊದಲಿಗೆ ಹ್ಯಾಪಿ ಬರ್ತ್ಡೇ ಪವರ್ ಸ್ಟಾರ್. ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಪ್ಪು ಫ್ಯಾನ್ಸ್ಗೆಲ್ಲ ಬರ್ತ್ಡೇ ಟ್ರೀಟ್ ಆಗಿ ಅವರು ಫಸ್ಟ್ ಟೈಮ್ ಫುಲ್ ಪ್ಲೆಡ್ಜ್ ಹೀರೋ ಆಗಿ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಅಪ್ಪುನ ರೀಮಾಸ್ಟರ್ ಮಾಡಿ ಇದೇ ಮಾರ್ಚ್ 14ನೇ ತಾರೀಕು ರಿಲೀಸ್ ಮಾಡಿದರು. ಈ ಫಿಲಮ್ನ ನೋಡಿದ ಮೇಲೆ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ನ ಮತ್ತು ಫ್ಯಾನ್ಸ್ ಮಾಡಿದ ಸೆಲೆಬ್ರೇಷನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ಅಪ್ಪು ಡೈರೆಕ್ಟೆಡ್ ಬೈ ಪುರಿ ಜಗನ್ನಾಥ್, ಸ್ಟಾರಿಂಗ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರಕ್ಷಿತಾ ಪ್ರೇಮಿನ್ ಲೀಡ್ ರೋಲ್. 2002ರಲ್ಲಿ ಅಪ್ಪು ಫಿಲಮ್ ರಿಲೀಸ್ ಆದಾಗ ನನಗೊಂದು 3-4 ವರ್ಷ ಇರ್ಬೋದು. ಆ ಟೈಮಲ್ಲಿ ಥಿಯೇಟರಲ್ಲಿ ನೋಡಿರಲಿಲ್ಲ. ಸಿನಿಮಾ ಸಾಂಗ್ಸ್ನ ಟಿ ವಿಲೇ ನೋಡಿಕೊಂಡು ಬೆಳೆದಿದ್ದು. ಆದರೆ ಈಗ 23 ವರ್ಷದ ನಂತರ ರಿಲೀಸ್ ಆಗಿ ನಮ್ಮೆಲ್ಲರಿಗೂ ಥಿಯೇಟರಲ್ಲಿ ನೋಡೋ ಭಾಗ್ಯ ಸಿಕ್ತು. ಈ ಸಿನಿಮಾ ಅಪ್ಪು ಅವರ ಮತ್ತು ರಕ್ಷಿತಾ ಅವರ ಡೆಬ್ಯೂ ಸಿನಿಮಾ ಆಗಿದ್ದರೂ ಅವರಿಬ್ಬರು ಆ್ಯಕ್ಟಿಂಗ್ ಮಾತ್ರ ಟಾಪ್ ಕ್ಲಾಸ್ ಆಗಿದೆ. ಅಪ್ಪು ಅವರ ಡ್ಯಾನ್ಸ್ ಫೈಟ್ ನೋಡೋರಿಗೆ ಇದು ನಿಜವಾಗ್ಲೂ ಅವ್ರ ಮೊದಲನೇ ಸಿನಿಮಾನ ಅಂತ ಅನಿಸುತ್ತೆ. ಸಿನಿಮಾದ ಪ್ರತಿಯೊಂದು ಡೈಲಾಗ್ ಥ್ರಿಲ್ಲಿಂಗ್ ಆಗಿದೆ. ರಕ್ಷಿತಾ ಅವರ ಡೀಸೆಂಟ್ ಆ್ಯಕ್ಟಿಂಗ್, ಸಿನಿಮಾಲಿ ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ನೋಡೋರಿಗೆ ಖುಷಿ ಕೊಡುತ್ತೆ. ಇನ್ನು ಈ ಫಿಲಮ್ ರಿಲೀಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರೆ, ನಾನು ಮೊದಲಿಗೆ ಈ ಸಿನಿಮಾ ನೋಡಿದ್ದು ಫ್ರೈಡೇ ನರ್ತಕಿ ಥಿಯೇಟ್ರಲ್ಲಿ 10:30 ಶೋ. ಸೆಲೆಬ್ರೇಷನ್ ಮಾತ್ರ ಕ್ರೇಜಿ ಆಗಿತ್ತು. ಥಿಯೇಟರ್ ಕೆಪಾಸಿಟಿ 1000 ಜನ ಆದರೆ ಥಿಯೇಟರ್ ಒಳಗಡೆ ಇದ್ದಿದ್ದು ಅದರ 2ರಷ್ಟು ಜನ. ಫಿಲಮ್ ಸ್ಟಾರ್ಟಿಂಗಿಂದ ಕೊನೆವರೆಗೂ ಜನ ಪ್ರತಿಯೊಂದು ಡೈಲಾಗಿಗೂ ಪ್ರತಿಯೊಂದು ಸಾಂಗಿಗೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಅಪ್ಪು ಅವರ ಎಂಟ್ರಿ ಮತ್ತು ತಾಲಿಬಾನ್ ಅಲ್ಲ ಸಾಂಗ್ಗೆ ಮಾಡಿ ಸೆಲೆಬ್ರೇಷನ್ ಪೀಕ್ ಲೆವೆಲಲ್ಲಿತ್ತು. ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸಿನಿಮಾಗಳೇ ಇಲ್ಲದೆ ಜನ ಥಿಯೇಟ್ರಿಗೆ ಹೋಗ್ತಾ ಇರಲಿಲ್ಲ. ಆದರೆ ಅಪ್ಪು ರಿಲೀಸ್ಗೆ ಬಂದಿದ್ದ ಜನ ನೋಡಿ, ಅದರಲ್ಲೂ ಫ್ಯಾನ್ ಶೋಗೆ ಬಂದಿದ್ದ ಫ್ಯಾಮಿಲಿ ಆಡಿಯನ್ಸ್ ನೋಡಿ ತುಂಬ ಖುಷಿಯಾಯಿತು. ರಿಲೀಸ್ ಫಿಲಮ್ ಲಿಸ್ಟಲ್ಲೇ ಫಸ್ಟ್ ಬಿಗ್ಗೆಸ್ಟ್ ರಿಲೀಸ್ ಅನ್ನೋ ಹೆಗ್ಗಳಿಕೆ ಅಪ್ಪು ಫಿಲಮ್ಗೆ ಸಿಕ್ಕಿದೆ. ನರ್ತಕಿ ಥಿಯೇಟ್ರ್ ಎಕ್ಸ್ಪೀರಿಯನ್ಸೇ ಒಂದು ಕಡೆ ಆದರೆ, ಮತ್ತೆ ಸಂಡೇ ವೀರೇಶ ಥಿಯೇಟ್ರಲ್ಲಿ 1:00 ಶೋ ನೋಡಿದ ಮತ್ತೆ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್. ಥಿಯೇಟರ್ ಮುಂದೆ ಹುಡುಗರು ಡ್ಯಾನ್ಸ್ ಮಾಡಿ ಸೆಲೆಬ್ರೇಟ್ ಮಾಡೋದು ಕಾಮನ್, ಆದರೆ ಈ ಥಿಯೇಟ್ರಲ್ಲಿ ಹುಡುಗಿರು ಫ್ಯಾಮಿಲಿ ಆಡಿಯನ್ಸ್ DJ ಸೌಂಡ್ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡಿದ್ದು ನೋಡಿ ಖುಷಿಯಾಯಿತು. ಈ ಶೋ ಮತ್ತು ಸೆಲೆಬ್ರೇಷನ್ ನೋಡೋಕ್ಕೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಬಂದಿದ್ದರು. ಫ್ಯಾನ್ಸ್ ಜೊತೆ ಅವರು ಒಬ್ಬರು ಫ್ಯಾನ್ ಆಗಿ ಅಪ್ಪು ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿ ತುಂಬಾ ಎಂಜಾಯ್ ಮಾಡಿದ್ರು. ಇದೇ ಥರ ಪ್ರತಿ ವರ್ಷ ಅಪ್ಪು ಅವರ ಹಳೆ ಫಿಲಮ್ಸ್ ರಿಲೀಸ್ ಆದರೆ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಮುಂದಿನ ವರ್ಷ ರಾಜ್ ದಿ ಶೋಮ್ಯಾನ್ ಫಿಲಮ್ ರಿಲೀಸ್ ಆದರೆ ಕ್ರೇಜಿ ಆಗಿರುತ್ತೆ. ಓವರಾಲ್ ಫಿಲಮ್ನ 2 ಸಲ ನೋಡಿದ್ಮೇಲೆ 2 ಸರಿನೂ ನನಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಈ ಸೆಲೆಬ್ರೇಷನ್ ಎಲ್ಲ ನೋಡಿದ್ಮೇಲೆ ನನಗನ್ಸಿದ್ದು, ಅಪ್ಪು ಅವರು ನಮ್ಮ ಜೊತೇಲಿ ಇಲ್ಲ ಅಂದರೂ ಪ್ರತಿಯೊಬ್ಬ ಅಭಿಮಾನಿಯ ಹೃದಯದಲ್ಲಿ ಎಂದಿಗೂ ಅವರು ಅಜರಾಮರ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಪವರ್ ಸ್ಟಾರ್. ಜೊತೆಗಿರೋದ ಜೀವ ಎಂದಿಗೂ ಜೀವಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.